Hello everyone, welcome to Sanmardana classes. Let us see question number 47 of chapter 4 and laws of motion. Why is it easier to stop a tennis ball in comparison to cricket ball moving with the same speed? Okay. ಕ್ರಿಕೆಟ್ ಬಾಲ್ ಮತ್ತೆ ಟೆನ್ನಿಸ್ ಬಾಲ್ ಸೇಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಬಟ್ ನಾವು ಟೆನ್ನಿಸ್ ಬಾಲ್ ಅನ್ನ ಈಸಿಯಾಗಿ ಸ್ಟಾಪ್ ಮಾಡಬಹುದು ಕಂಪೇರ್ ಟು ಕ್ರಿಕೆಟ್ ಬಾಲ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸಿ, even though the speed is same, what about mass? Mass of tennis ball is mass ಏನಿದೆ ಕಡಿಮೆ ಇರುತ್ತೆ, ಲೆಸ್ ಮಾಸ್, ಇಟ್ is lighter. Whereas cricket ball is quite heavier compared to tennis ball. ಅಲ್ವಾ? ಹಾಗಾಗಿ what about momentum? Even though speed is same, momentum is changed. ಅಲ್ವಾ? We know that P is equal to M into V. ವೆಲಾಸಿಟಿ ಅಥವಾ ಸ್ಪೀಡ್ ಸೇಮ್ ಇದ್ರು ಮಾಸ್ ಚೇಂಜ್ ಇರೋದಕ್ಕೆ ಮೊಮೆಂಟಮ್ ಏನಾಗುತ್ತೆ? ಮೊಮೆಂಟಮ್ ಚೇಂಜ್ ಆಗಿರುತ್ತೆ. ಈಗ ಇಮ್ಯಾಜಿನ್ ನಾವು ಟೆನ್ನಿಸ್ ಬಾಲ್ ಅನ್ನ ಸ್ಟಾಪ್ ಮಾಡ್ತಿದೀವಿ ಅಂದ್ರೆ ಕ್ಯಾಚ್ ಹಿಡಿತಿದೀವಿ ಅಥವಾ ಏನೋ ಅಪೋಸಿಟ್ ಡೈರೆಕ್ಷನ್ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಸ್ಟಾಪ್ ಮಾಡ್ತಿದೀವಿ ಅಂದ್ರೆ ಸಿ, ಎಷ್ಟೋ ಒಂದು ಮೊಮೆಂಟಮ್ ಇತ್ತು, ಆಯ್ತಾ? ಎಷ್ಟೋ ಒಂದು ಮೊಮೆಂಟಮ್ ಇತ್ತು. ಈಗ ಅದು ಝೀರೋ ಮೊಮೆಂಟಮ್ಗೆ ಬರ್ತಾ ಇದೆ. ಯಾಕಂದ್ರೆ ನಾವು ಸ್ಟಾಪ್ ಮಾಡ್ತಿದೀವಿ ಅಂದ್ರೆ ಮೊಮೆಂಟಮ್ ಏನಾಯ್ತು? ಝೀರೋ ಆಯ್ತು. ಸ್ಪೀಡ್ ಝೀರೋ ಆದ ತಕ್ಷಣ ಮೊಮೆಂಟಮ್ ಝೀರೋ ಆಯ್ತು. ಸರಿ, ಅದೇ ತರ ಸೆಕೆಂಡ್ ಕ್ರಿಕೆಟ್ ಬಾಲ್ ಅಲ್ಲೂ ಅದೇ ತರ ಆಗುತ್ತೆ. ಚೇಂಜ್ ಇನ್ ಮೊಮೆಂಟಮ್ ಏನಾಯ್ತು? ಈಗ ಫಸ್ಟ್ ಕೇಸ್ ಅಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಕಡಿಮೆ ಇದೆಯಾ? ಯಾಕೆ? ಮಾಸ್ ಕಡಿಮೆ ಇದೆ. ಸೆಕೆಂಡ್ ಕೇಸ್ ಅಲ್ಲಿ ಕ್ರಿಕೆಟ್ ಬಾಲ್ ಅಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಜಾಸ್ತಿ ಇದೆಯಾ? ಯಾಕೆ? ಯಾಕೆಂದ್ರೆ ಮಾಸ್ ಆಫ್ ಕ್ರಿಕೆಟ್ ಬಾಲ್ ಜಾಸ್ತಿ ಇದೆ. ಹಾಗಾಗಿ ಎರಡನ್ನು ನಾವು ಸ್ಟಾಪ್ ಮಾಡ್ತಾ ಇದೀವಿ ಅಂದ್ರೆ ಫೈನಲ್ ಮೊಮೆಂಟಮ್ ಝೀರೋ ಇದೆ, ಇನಿಷಿಯಲ್ ಮೊಮೆಂಟಮ್ ಎಷ್ಟೋ ಇದೆ ಅಂತ ಇಟ್ಕೊಳ್ಳಿ. ಸರಿನಾ? ಸಿನ್ಸ್ ಮಾಸ್ ಚೇಂಜ್ ಇರೋದಕ್ಕೆ ಇಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಕೂಡ ಚೇಂಜ್ ಆಗ್ತಾ ಇದೆ. ನಾವು ಟೆನ್ನಿಸ್ ಬಾಲ್ ಕನ್ಸಿಡರ್ ಮಾಡಿದ್ರೆ ವಿ ನೋ ದಟ್ ಸೆಕೆಂಡ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಪ್ರಪೋರ್ಷನಲ್ ಟು ಫೋರ್ಸ್. ಹಾಗಿದ್ರೆ ನಾನು ಈಗ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಏನಿದೆ ಟೆನ್ನಿಸ್ ಬಾಲ್ ಅನ್ನ ನಾನು ಸ್ಟಾಪ್ ಮಾಡ್ತಿದ್ದೀನಿ, ಎರಡನ್ನೂ ಒಂದೇ ಟೈಪ್ ಸ್ಟಾಪ್ ಮಾಡ್ತಿದ್ದೀನಿ. ಟೈಮ್ ತಗೊಂಡಿರೋದು ಏನಿದೆ ಸೇಮ್ ಇದೆ ಅಂತ ಇಟ್ಕೊಂಡು ಆವಾಗ ಈ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಯಾವ್ದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ? ಫೋರ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ ಅನ್ನೋದು ನಮಗ್ ಗೊತ್ತು. ಹಾಗಿದ್ರೆ ನಾನು ಟೆನ್ನಿಸ್ ಬಾಲ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಕಡಿಮೆ ಫೋರ್ಸ್ ಅನ್ನ ಅಪ್ಲೈ ಮಾಡಬಹುದು. ಕ್ರಿಕೆಟ್ ಬಾಲ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಐ ನೀಡ್ ಟು ಅಪ್ಲೈ ಮೋರ್ ಫೋರ್ಸ್. ಹಾಗಾಗಿ ಇಟ್ ಈಸ್ ಈಸಿಯರ್ ಟು ಸ್ಟಾಪ್ ಟೆನ್ನಿಸ್ ಬಾಲ್ ಇನ್ ಕಂಪ್ಯಾರಿಸನ್ ಟು ಅ cricket ball moving with the same speed. Tennis ball is lighter than a cricket ball. Tennis ball moving with same speed has less momentum. Momentum kadame irutte than a cricket ball. It is easier to stop tennis ball having less momentum. Less momentum irodakke nanu kadame force na apply ಮಾಡಿ ಅದನ್ನ ಸ್ಟಾಪ್ ಮಾಡಬಹುದು. ಅದೇ ಕ್ರಿಕೆಟ್ ಬಾಲ್ಗೆ ಮೊಮೆಂಟಮ್ ಜಾಸ್ತಿ ಇರೋದಕ್ಕೆ ಜಾಸ್ತಿ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಸ್ಟಾಪ್ ಮಾಡಬೇಕಾಗುತ್ತೆ. Thank you.